ನೈಸ್ ಯೋಜನೆಯನ್ನೇ ಸರ್ಕಾರ ಸುಪರ್ದಿಗೆ ಪಡಿಬೇಕು. ರಾಜ್ಯಪಾಲ ಗೆಹ್ಲೋಟ್ಗೆ ಜೆಡಿಎಸ್ ನಿಯೋಗ ದೂರು ನೀಡಿರುವಂತಹದ್ದು. ಯೋಜನೆಯನ್ನ ಸರ್ಕಾರ ಸುಪರ್ದಿಗೆ ಪಡಿಬೇಕು. ರಾಜ್ಯಪಾಲ ಗೆಹ್ಲೋಟ್ ಜೆಡಿಎಸ್ ನಿಯೋಗ ದೂರು ನೀಡಿರುವಂತದ್ದು ಅವರಿಗೆ. ಈಗ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ದೂರು ನೀಡಿರುವಂತಹದ್ದು. ನಿರಂತರವಾಗಿ ನೈಸ್ ಹಗರಣ ನಡೀತಾ ಬಂದಿದೆ. FWA ಆದೇಶ ಇಟ್ಕೊಂಡು ಕುಮಾರಸ್ವಾಮಿ ಮಾತನಾಡಿದ್ರು. 20-25 ವರ್ಷಗಳಿಂದ ರೈತರ ಜಮೀನು ಭೂಸ್ವಾಧೀನ ಮಾಡಿಕೊಂಡ್ರಿ. ಆದ್ರೆ ರೈತರಿಗೆ ಅವಾರ್ಡ್ ಸಿಗಬೇಕಿತ್ತು, ಕಾಂಪನ್ಸೇಷನ್ ಸಿಕ್ಕಿಲ್ಲ. ಕೆಲ ರೈತ ಭೂಮಿ ರದ್ದುಗೊಳಿಸೋದಾಗಿ ಕೋರ್ಟ್ ಆದೇಶಿಸಿದೆ. ಎಲ್ಲ ನಿಯಮ ಗಾಳಿಗೆ ತೂರಿದ್ರೂ ಕೂಡ ಸರ್ಕಾರ ಯಾಕೆ ಮೌನವಾಗಿದೆ? ಸರ್ಕಾರ ರೈತರ ಪರವಾಗಿದೆಯೋ ನೈಸ್ ಪರವಾಗಿದೆಯೋ ಅಂತ ಹೇಳಿ ಇವೆಲ್ಲ ಆರೋಪಗಳು ಪ್ರತ್ಯಾರೋಪಗಳು ಎಷ್ಟು ಸಾವಿರ ಕೋಟಿ ಟೋಲ್ ಸಂಗ್ರಹ ಮಾಡ್ತಿದೆ ಅನ್ನೋದು ಗೊತ್ತಾ ಅಂತ ಹೇಳಿ ಈಗ ಸರ್ಕಾರ ನೈಸ್ ಟೋಲ್ ಪ್ರಾಜೆಕ್ಟ್ ವಶಕ್ಕೆ ಪಡಿಬೇಕು ಅಂತ ಹೇಳಿ ಈಗ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡಿ, ಈಗ ರಾಜ್ಯಪಾಲರಂತಹ ಗೆಹ್ಲೋಟ್ ರವರಿಗೆ ತಾವರ್ ಚಂದ್ ಗೆಹ್ಲೋಟ್ ಜೆಡಿಎಸ್ ನಿಯೋಗದಿಂದ ಒಂದು ದೂರನ್ನು ಸಲ್ಲಿಸಿದ್ದಾರೆ. ನೈಸ್ ಯೋಜನೆಯನ್ನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಬೇಕು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ದೂರನ್ನು ನೀಡಿದೆ. ನಿರಂತರವಾಗಿ ನೈಸ್ ಹಗರಣ ನಡೀತಾ ಬರ್ತಾ ಇದೆ. ಯಾಕಂದ್ರೆ ಅಷ್ಟಿಷ್ಟು ದುಡ್ಡಲ್ಲ, ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ದಿನನಿತ್ಯ ಟೋಲ್ಗಳಿಂದಾಗಿರ್ಬೋದು, ವಾಹನ ಸವಾರರಿಂದ ಇವೆಲ್ಲದೂ ಕೂಡ ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತಾ ಇದೆ. ಅದರಲ್ಲಿ ಇದು ಅಕ್ರಮವಾಗಿದೆ ಅಂತ ಹೇಳಿ FWA ಆದೇಶವನ್ನ ಇಟ್ಕೊಂಡು ಕುಮಾರಸ್ವಾಮಿ ಮಾತನಾಡಿದ್ರು. ಅದು ಏನಿಲ್ಲ ಅಂದ್ರೆ 10-20 ವರ್ಷಗಳ 20-25 ವರ್ಷಗಳಿಂದ ರೈತರ ಜಮೀನು ಭೂ ಸ್ವಾಧೀನವನ್ನ ಮಾಡ್ಕೊಂಡಿದ್ರು. ರೈತರಿಗೆ ಅವಾರ್ಡ್ ಸಿಗ್ಬೇಕಿತ್ತು, ಕಾಂಪನ್ಸೇಷನ್ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಈಗ ಕೆಲ ರೈತರ ಭೂಮಿಯನ್ನ ರದ್ದುಗೊಳಿಸೋದಾಗಿ ಕೋರ್ಟ್ ಕೂಡ ಆದೇಶಿಸಿದೆ. ಅದರ ಮಧ್ಯೆ ಎಲ್ಲಾ ನಿಯಮವನ್ನ ಗಾಳಿಗೆ ತೂರಿದ್ರು ಕೂಡ ಯಾವುದೋ ಡೋಂಟ್ ಕೇರ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಈ ರೀತಿಯ ಅಂತ ಮನವಿ ಮಾಡ್ತಾ ಇದ್ದಾರೆ.